ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಬಂಧುಗಳೇ, ಜಗತ್ತು ಹೇಗಾಗಿದೆ ಅಂದರೆ ಇಲ್ಲಿ ಮನುಷ್ಯತ್ವಕ್ಕಿಂತ ಜಾತಿ ಧರ್ಮವೇ ಮುಖ್ಯ ಎನ್ನುವ ಹಂತದವರೆಗೆ. ಈ ಜಾತಿ ಧರ್ಮದ ಅಫೀಮನ್ನು ನೆತ್ತಿಗೆ ಏರಿಸಿಕೊಂಡಂಥ ಮನುಷ್ಯ ಯಾವ ಹಂತಕ್ಕೆ ಬೇಕಾದರೂ ಹೋಗ್ತಾನೆ. ಇನ್ನೊಬ್ಬರ ಪ್ರಾಣ ತೆಗೆಯೋದಿಕ್ಕೂ ಕೂಡ ಹಿಂದೆ ಮುಂದೆ ನೋಡೋದಿಲ್ಲ. ಅದು ಯಾವ ಜಾತಿಯಲ್ಲಾಗಿರ್ಬೋದು, ಯಾವ ಧರ್ಮದಲ್ಲಿ ಬೇಕಾದರೂ ಆಗಿರ್ಬೋದು, ಎಲ್ಲ ಕಡೆಯಲ್ಲೂ ಕೂಡ ಈ ರೀತಿಯಾಗಿ ಆ ಅಫೀಮನ್ನು ತಲೆಗೆ ಹತ್ತಿಸಿಕೊಂಡಂಥವ್ರು ನಮಗೆ ಬೇಕಾದಷ್ಟು ಮಂದಿ ಸಿಗ್ತಾರೆ. ಅವರು ಯಾವ ಹಂತಕ್ಕೆ ಅಥವಾ ಎಕ್ಸ್ಟ್ರೀಮ್ ಲೆವೆಲಿಗೆ ಹೋಗ್ತಾರೆ ಅಂದರೆ ತಮ್ಮ ಸ್ವಂತದವರು ಅಥವಾ ತಮ್ಮವರ ಪ್ರಾಣವನ್ನು ತೆಗೆಯೋದಿಕ್ಕೂ ಕೂಡ ಹಿಂದೆ ಮುಂದೆ ನೋಡೋದಿಲ್ಲ. ಈ ಜಾತಿ ಧರ್ಮ ಎನ್ನುವಂಥ ವಿಚಾರ ಅಡ್ಡ ಬಂದಂತಹ ಸಂದರ್ಭದಲ್ಲಿ ಈ ಹಿಂದೆ ಇಂತಹ ಸಾಕಷ್ಟು ಘಟನೆಯನ್ನು ನಾವು ಗಮನಿಸಿದ್ವಿ. ಉದಾಹರಣೆ ಕೊಡೋದಾದರೆ, ಈ ಮರ್ಯಾದಾ ಹತ್ಯೆ. ಬೇರೆ ಜಾತಿಯವನನ್ನು ಪ್ರೀತಿಸ್ತಿದ್ದಾಳೆ ಮಗಳು ಎನ್ನುವ ಕಾರಣಕ್ಕಾಗಿ ಮಗಳ ಪ್ರಾಣ ತೆಗೆಯೋದು, ಅಥವಾ ಮಗಳು ಬೇರೆ ಜಾತಿಯವನನ್ನು ಪ್ರೀತಿಸಿ ಮದುವೆ ಆಗಿಬಿಟ್ಲು ಎನ್ನುವ ಕಾರಣಕ್ಕಾಗಿ ಮದುವೆ ಆಗಿದ್ದಾಳೆ ಅನ್ನೋದನ್ನು ಕೂಡ ನೋಡಿದ್ರೆ ಮಗಳ ಪ್ರಾಣ ತೆಗೆದಂಥ ಉದಾಹರಣೆ ಸಾಕಷ್ಟು ನೋಡಿದ್ದೇವೆ. ಒಂದು ಘಟನೆಯಂತೂ ಈ ಹೈದರಾಬಾದ್ ಭಾಗದ್ದು ಇಡೀ ದೇಶಾದ್ಯಂತ ಸಂಚಲನ ಮೂಡಿಸಿತ್ತು. ಮಗಳು ಅನ್ಯ ಜಾತಿಯವನನ್ನು ಪ್ರೀತಿಸಿ ಮದುವೆ ಆದ್ಲು ಎನ್ನುವ ಕಾರಣಕ್ಕಾಗಿ ಮಗಳು ಗರ್ಭಿಣಿ ಅನ್ನೋದನ್ನು ಕೂಡ ನೋಡದೆ ಮಗಳ ಎದುರೇ ಅಳಿಯನ ಪ್ರಾಣವನ್ನ ತಂದೆಯ ತೆಗೆಸಿಬಿಟ್ಟಿದ್ರು. ಬಹಳ ದೊಡ್ಡ ಮಟ್ಟಿಗೆ ಸದ್ದು ಮಾಡಿತ್ತು ಆ ಪ್ರಕರಣ. ಮನುಷ್ಯ ಯಾವ ಹಂತಕ್ಕೆ ಹೋಗ್ತಾನಪ್ಪ ಅಂತ ಜನ ಮಾತಾಡ್ಕೊಂಡಿದ್ರು. ಈ ರೀತಿಯಾಗಿ ಬೇರೆ ಬೇರೆ ಭಾಗದಲ್ಲಿ ಇಂತಹ ಘಟನೆಯನ್ನು ನೋಡಿದ್ದನ್ನು ನಾವು ಗಮನಿಸ್ತಾ ಇದ್ವಿ. ಆದರೆ ಇದೀಗ ನಮ್ಮ ರಾಜ್ಯದ ನಮ್ಮ ಮೈಸೂರಿನಲ್ಲೇ ಅಂಥದ್ದೊಂದು ಘಟನೆ ನಡೆದು ಹೋಗಿಬಿಟ್ಟಿದೆ. ಇಲ್ಲೇನಾಗಿದೆ ಅಂದರೆ, ತಂಗಿ ಮುಸ್ಲಿಂ ಯುವಕನನ್ನು ಪ್ರೀತಿಸ್ತಿದ್ದಾಳೆ ಎನ್ನುವ ಕಾರಣಕ್ಕಾಗಿ ಆ ತಂಗಿಯನ್ನು ಕೆರೆಗೆ ತಳ್ಳಿ ಅಣ್ಣ ಪ್ರಾಣ ತೆಗೆದು ಬಿಟ್ಟಿದ್ದಾನೆ. ಆಗ ತಾಯಿ ಪ್ರಾಣವನ್ನು ಉಳಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ, ಅಂದರೆ ಮಗಳ ಪ್ರಾಣವನ್ನು ಉಳಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆಗ ಆತ ತಾಯಿಯನ್ನು ಕೂಡ ಕೆರೆಗೆ ತಳ್ಳಿಬಿಟ್ಟಿದ್ದಾನೆ. ಈ ಮೂಲಕ ಅದೊಂದು ಕಾರಣಕ್ಕಾಗಿ ತಂಗಿ ಮತ್ತು ತಾಯಿ ಸ್ವಂತದವರು ನಮ್ಮವರು ಅಂತ ನೋಡದೆ ಮಗ ಇಬ್ಬರ ಪ್ರಾಣವನ್ನು ಕೂಡ ತೆಗೆದುಬಿಟ್ಟಿದ್ದಾನೆ. ಸದ್ಯ ಇಡೀ ರಾಜ್ಯಾದ್ಯಂತ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂತಹ ಪ್ರಕರಣ ಇದು. ಏನು ಎನ್ನುವಂಥ ಡೀಟೇಲ್ಸನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಈ ಘಟನೆಯನ್ನು ಯಾಕೆ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅಂದರೆ, ನೋಡಿ, ಈ ಜಾತಿ ಧರ್ಮದ ಅಫೀಮು ಮನುಷ್ಯರನ್ನು ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗುತ್ತೆ ಅಂತ. ತಂಗಿ ಮುಸ್ಲಿಂ ಹುಡುಗನನ್ನು ಪ್ರೀತಿಸ್ತಾ ಇದ್ದಿದ್ದು ಈತನಿಗೆ ವಿರೋಧ ಇರಬಹುದು, ಈತನಿಗೆ ಇಷ್ಟ ಇಲ್ಲದೆ ಇರಬಹುದು, ಅಥವಾ ಏನೇ ಇರಬಹುದು. ತಂಗಿಗೆ ಬುದ್ಧಿ ಮಾತನ್ನು ಹೇಳಬಹುದಿತ್ತು, ಅಥವಾ ಇನ್ನೇನು ಬೇಕಾದರೂ ಮಾಡಬಹುದಿತ್ತು. ಆದರೆ ಪ್ರಾಣ ತೆಗೆಯುವಂಥ ಹಕ್ಕನ್ನು ಯಾರು ಕೊಟ್ಟರು? ಜೊತೆಗೆ ಹೆತ್ತು ಹೊತ್ತು ಸಾಕಿ ಸಲಹಿ ಇಷ್ಟು ದೊಡ್ಡವನನ್ನಾಗಿ ಮಾಡಿದಂಥ ತಾಯಿಯ ಪ್ರಾಣವನ್ನು ಕೂಡ ತೆಗೆದು ಬಿಟ್ಟಿದ್ದಾನೆಂದರೆ ಅದು ಎಂತಹ ಪಾಪಿ ಇರಬೇಡ ಅಂತ ಈತ. ಘಟನೆಯ ವಿವರವನ್ನು ಗಮನಿಸೋಣ. ಬಂಧುಗಳೇ, ಈ ಘಟನೆ ನಡೆದಿದ್ದು ಮೈಸೂರಿನ ಹುಣಸೂರಿನ ಮುರೂರು ಗ್ರಾಮದ ಕೆರೆಯ ಬಳಿ. ಇವರೆಲ್ಲರೂ ಕೂಡ ಹಿರಿಕ್ಯಾತನಹಳ್ಳಿ ಎನ್ನುವಂಥ ಗ್ರಾಮದವರು. ಕೊಲೆ ಮಾಡಿದಂಥ ಯುವಕನ ಹೆಸರು ನಿತಿನ್, ಆತನ ತಂಗಿ ಧನುಶ್ರೀ ಅಂತ 19ರ ವಯಸ್ಸಿನ ಆಸುಪಾಸು, ತಾಯಿ ಅನಿತಾ ಅಂತ 43ರಿಂದ 44ರ ವಯಸ್ಸಿನ ಆಸುಪಾಸು. ವ್ಯವಸಾಯ ಮಾಡಿಕೊಂಡಿದ್ದಂಥ ಕುಟುಂಬ. ಗಂಡ ಹೆಂಡತಿ, ಓರ್ವ ಗಂಡು ಮಗ, ಓರ್ವ ಹೆಣ್ಣು ಮಗಳು. ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ, ಆರಾಮಾಗಿದ್ದಂಥ ಕುಟುಂಬ. ಹೀಗಿದ್ದಂಥ ಕುಟುಂಬದಲ್ಲಿ ಬಿರುಗಾಳಿಯೇ ಎದ್ದು ಬಿಡುತ್ತೆ. ಅದಕ್ಕೆ ಕಾರಣ, ಆ ಮನೆಯ ಹೆಣ್ಣು ಮಗಳು ಧನುಶ್ರೀ ಕಾಲೇಜಿಗೆ ಹೋಗುವಂಥ ಸಂದರ್ಭದಲ್ಲಿ ಆ ವಯಸ್ಸಿನಲ್ಲಿ ಶುರುವಾಗುವಂಥ ಆಕರ್ಷಣೆ, ಪ್ರೀತಿ, ಪ್ರೇಮ ಆಕೆಗೂ ಕೂಡ ಶುರುವಾಗುತ್ತೆ. ಹನುಗೋಡು ಗ್ರಾಮದ ಓರ್ವ ಯುವಕರನ್ನು ಆಕೆ ಪ್ರೀತಿಸೋದಕ್ಕೆ ಶುರು ಮಾಡ್ಕೊಳ್ತಾಳೆ. ಆಕೆ ಪ್ರೀತಿಸುವಂಥ ಸಂದರ್ಭದಲ್ಲಿ ಆತ ಬೇರೆ ಜಾತಿಯವನು, ಬೇರೆ ಧರ್ಮದವನು ಅಂತ ಆಕೆ ಯೋಚನೆ ಮಾಡಲಿಲ್ಲ. ಆದರೆ ಆತ ಮುಸ್ಲಿಂ ಸಮುದಾಯಕ್ಕೆ ಸೇರಿದವನಾಗಿರ್ತಾನೆ. ಇವರಿಬ್ಬರು ಕೂಡ ಕೈ ಹಿಡಿದು ಓಡಾಡೋದು ಅಥವಾ ಅಲ್ಲಿ ಇಲ್ಲಿ ಒಂದಷ್ಟು ಕೂತು ಮಾತಾಡೋದು, ಇದೆಲ್ಲವನ್ನು ಕೂಡ ಒಂದಷ್ಟು ಮಂದಿ ಗಮನಿಸ್ತಾರೆ. ಆ ವಿಚಾರ ಅವರ ಊರಿನವರೆಗೂ ಕೂಡ ತಲುಪುತ್ತೆ. ಊರಿಗೆ ಆ ವಿಚಾರ ತಲುಪ್ತಾ ಇದ್ದ ಹಾಗೆ ಊರಿನ ಜನ ಮನಸ್ಸಿಗೆ ಬಂದ ಹಾಗೆ ಮಾತಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಅದಕ್ಕೆ ಇನ್ನೊಂದಷ್ಟು ಉಪ್ಪು ಖಾರ ಹಾಕ್ತಾರೆ, ರೆಕ್ಕೆ ಪುಕ್ಕವನ್ನು ಕಟ್ತಾರೆ. ಯಾವ್ಯಾವ ರೀತಿಯಲ್ಲಿ ಮಾತಾಡಬೇಕು ಆ ರೀತಿಯಾಗಿ ಮಾತಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಅವರ ಆ ಮಾತು ಸೀದಾ ಮನೆಗೆ ತಲುಪೋದಕ್ಕೆ ಜಾಸ್ತಿ ಟೈಮ್ ಹಿಡಿಲಿಲ್ಲ, ಮನೆಗೂ ಕೂಡ ತಲುಪುತ್ತೆ. ಮನೆಯಲ್ಲಿ ಈ ವಿಚಾರ ಬಹಳ ದೊಡ್ಡ ಮಟ್ಟಿಗೆ ಗಲಾಟೆ ಉಂಟಾಗುವಂತೆ ಮಾಡಿಬಿಡುತ್ತೆ. ಅದರಲ್ಲೂ ಕೂಡ ಮನೆಯ ಮಗ ಆಗಿರುವಂಥ ನಿತಿನ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತೀವ್ರವಾದಂಥ ವಿರೋಧವನ್ನು ವ್ಯಕ್ತಪಡಿಸ್ತಾನೆ. ಅಷ್ಟು ಮಾತ್ರ ಅಲ್ಲ, ತಂಗಿಗೆ ಮನಸ್ಸಿಗೆ ಬಂದ ಹಾಗೆ ಬೈತಾನೆ, ಹೊಡೆಯೋದಕ್ಕೂ ಕೂಡ ಹೋಗ್ತಾನೆ. ಹಾಗೆ ತಂಗಿಯ ಜೊತೆಗೆ ಆತ ಮಾತು ಬಿಟ್ಟುಬಿಡ್ತಾನೆ. ಮನೆಯಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಗಲಾಟೆ, ಅವರ ನಡುವೆ ಸಮಸ್ಯೆ, ಇಂಥದ್ದೆಲ್ಲವೂ ಕೂಡ ಸೃಷ್ಟಿಯಾಗಿ ಬಿಡುತ್ತೆ. ಆಗ ಈ ಧನುಶ್ರೀಯ ಅಪ್ಪ ಅಮ್ಮ ಆಕೆಗೆ ಬುದ್ಧಿವಾದವನ್ನು ಹೇಳ್ತಾರಂತೆ. ನೀನು ಪ್ರೀತಿಸಿದೀಯಾ, ಓಕೆ, ಆದರೆ ಆತ ಮುಸ್ಲಿಂ ಸಮುದಾಯಕ್ಕೆ ಸೇರಿದಂಥವನು. ಈ ವಿಚಾರ ಊರಿನವ್ರ ಕಿವಿಗೆ ಈಗಾಗಲೇ ಬಿದ್ದಾಗಿದೆ, ಮನಸ್ಸಿಗೆ ಬಂದ ಹಾಗೆ ಮಾತಾಡ್ತಿದ್ದಾರೆ. ನಮ್ಮ ಮನೆಯ ಮರ್ಯಾದೆ ಹೋಗಿಬಿಡುತ್ತೆ, ಹಾಗಾಗ್ಬಿಡುತ್ತೆ. ಜನ ಅದನ್ನು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಬೇರೆ ಬೇರೆ ಧರ್ಮ ಅಂದಾಗ ಜನ ಸಹಜವಾಗಿ ವಿರೋಧಿಸ್ತಾರೆ. ನಮ್ಮ ಮನೆಗೆ ಸಮಸ್ಯೆ ಆಗುತ್ತೆ, ಹಾಗೆ ಹೀಗೆ ಅಂತ ಮಗಳಿಗೆ ಬುದ್ಧಿವಾದವನ್ನು ಹೇಳಿದ್ದಾರೆ. ಹೀಗಾಗಿ ಧನುಶ್ರೀ ಮನೆಯವರಿಗೆ ಪ್ರಾಮಿಸ್ ಮಾಡಿದ್ಲಂತೆ, ಆಯಿತು, ಇನ್ನು ಮುಂದೆ ಆತನ ಜೊತೆ ನಾನು ಓಡಾಡೋದಿಲ್ಲ ಅಥವಾ ಮನೆಯ ಮರ್ಯಾದೆ ತೆಗೆಯುವಂಥ ಕೆಲಸವನ್ನು ಕೂಡ ಮಾಡೋದಿಲ್ಲ ಅಂತ.
ಜೊತೆಗೆ ಅಪ್ಪ ಅಮ್ಮ ಮಗ ನಿತಿನ್ಗೂ ಕೂಡ ಬುದ್ಧಿವಾದ ಹೇಳಿದ್ದಾರೆ. ನಾವು ಹೆತ್ತವರಿದ್ದೀವಿ, ನಾವು ನೋಡ್ಕೊಳ್ತೀವಿ, ನೀನು ತಂಗಿ ಮೇಲೆ ಕೈ ಮಾಡೋದಾಗ್ಲಿ ತಂಗಿಗೆ ಬೈಯೋದಾಗ್ಲಿ ಇಂಥದ್ದು ಯಾವುದೂ ಕೂಡ ಮಾಡಬಾರ್ದು ಅಂತ. ಒಟ್ಟಾರೆಯಾಗಿ ಅಣ್ಣ ತಂಗಿಯ ನಡುವೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಲಾಟೆ ಆಗಿದೆ. ಗಲಾಟೆ ಆದ ನಂತರ ಅಣ್ಣ ತಂಗಿ ಹೆಚ್ಚು ಕಡಿಮೆ 7 ತಿಂಗಳಿಂದ ಪರಸ್ಪರ ಮಾತಾಡೋದನ್ನು ಕೂಡ ಬಿಟ್ಟಿದ್ದಾರೆ. ಇದರ ನಡುವೆ ಧನುಶ್ರೀ ಪ್ರತಿದಿನ ಕಾಲೇಜಿಗೆ ಹೋಗ್ತಾ ಇದ್ಲು, ಕಾಲೇಜಿಂದ ವಾಪಸ್ ಬರ್ತಾ ಇದ್ಲು. ಅಪ್ಪ ಮನೆಗೆ ಪ್ರಾಮಿಸ್ ಮಾಡಿದ ನಂತರವೂ ಕೂಡ ಧನುಶ್ರೀ ಆಗಾಗ ಆ ಹುಡುಗನನ್ನ ಭೇಟಿ ಆಗ್ತಾ ಇದ್ಲಂತೆ. ಈ ವಿಚಾರ ಅಣ್ಣನ ಕಿವಿಗೆ ಬಿದ್ದಿದೆ. ಹೀಗಾಗಿ ಅಣ್ಣ ಮನಸ್ಸೊಳಗೆ ಕತ್ತಿ ಮಸಿಯೋದಿಕ್ಕೆ ಶುರು ಮಾಡ್ಕೊಂಡಿದ್ದಾನೆ. ಇದಕ್ಕೇನಾದ್ರೂ ಒಂದು ಪರಿಹಾರವನ್ನ ನಾನು ರೂಪಿಸಲೇಬೇಕು, ತಂಗಿಯ ಪ್ರಾಣವನ್ನ ತೆಗೆದಾದ್ರೂ ಸರಿ, ನಾನು ಒಂದು ರೀತಿಯಲ್ಲಿ ದ್ವೇಷ ತೀರಿಸ್ಕೋಬೇಕು ಎನ್ನುವ ಹಂತಕ್ಕೆ ನಿತಿನ್ ಬಂದುಬಿಟ್ಟಿದ್ದ. ಹೀಗಾಗಿ ಆತ ಏನು ಮಾಡ್ತಾನೆ, ನಿನ್ನೆ ಅವರೆಲ್ಲರೂ ಕೂಡ ಮನೆಯಲ್ಲಿ ಆರಾಮಾಗಿದ್ದಂಥ ಸಂದರ್ಭದಲ್ಲಿ ಆತನೇ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾನಂತೆ. ನಮ್ಮ ಸೋದರ ಮಾವಂಗೆ ಹುಷಾರಿಲ್ಲ ಮರೂರು ಗ್ರಾಮದಲ್ಲಿ, ಹೀಗಾಗಿ ಅಲ್ಲಿಗೆ ನೋಡಿಕೊಂಡು ಬರೋದಕ್ಕೆ ಹೋಗೋಣ ಅಂಥೇಳಿ ತಂಗಿ ಮತ್ತೆ ತಾಯಿಯನ್ನ ತನ್ನ ಬೈಕ್ನಲ್ಲಿ ಕೂರಿಸಿಕೊಂಡು ಸೀದಾ ಅವರಿಬ್ಬರನ್ನ ಕರ್ಕೊಂಡು ಹೋಗಿದ್ದಾನೆ. ಕರ್ಕೊಂಡು ಹೋಗಿ ವಾಪಸ್ ಬರುವಂಥ ಸಂದರ್ಭದಲ್ಲಿ ಮರೂರು ಗ್ರಾಮದ ಕೆರೆಯ ಬಳಿ ಬೈಕನ್ನು ನಿಲ್ಲಿಸಿದ್ದಾನೆ. ಅಲ್ಲಿ ಮತ್ತೆ ತಂಗಿಯ ಜೊತೆಗೆ ಗಲಾಟೆ ಶುರು ಮಾಡ್ಕೊಂಡಿದ್ದಾನೆ. ಮೊದಲೇ ಆತ ಪ್ಲಾನ್ ಮಾಡ್ಕೊಂಡು ಬಂದಿದ್ದ, ಏನಾದರೂ ಆಗಲಿ ತಂಗಿಯ ಪ್ರಾಣವನ್ನಾದರೂ ತೆಗಿಲೇಬೇಕು ಅಂತ. ಅಲ್ಲಿ ಮತ್ತೊಮ್ಮೆ ಗಲಾಟೆ ಶುರು ಮಾಡಿದ್ದಾನೆ. ಗಲಾಟೆ ಶುರುವಾಗ್ತಾ ಅದು ಬೇರೆ ಹಂತಕ್ಕೆ ಹೋಗಿ ತಂಗಿಯನ್ನು ಕೆರೆಗೆ ತಳ್ಳಿದ್ದಾನೆ. ಆ ಸಂದರ್ಭದಲ್ಲಿ ತನ್ನ ಮಗಳನ್ನ ಕಾಪಾಡ್ಕೊಳ್ಳೋದಿಕ್ಕೆ ಅಂತ ತಾಯಿ ಅನಿತಾ ಮುಂದೆ ಬಂದಿದ್ದಾರೆ, ಮಗನನ್ನ ತಡೆಯೋದಕ್ಕೆ ಬಂದಿದ್ದಾರೆ. ಸಿಟ್ಟಿನಲ್ಲಿ ಇದ್ದಂಥ ನಿತಿನ್ ತಾಯಿಯನ್ನು ಕೂಡ ಕೆರೆಗೆ ತಳ್ಳಿಬಿಟ್ಟಿದ್ದಾನೆ. ತಂಗಿ ಮತ್ತೆ ತಾಯಿ ಇಬ್ಬರೂ ಕೂಡ ಕೆರೆಯಲ್ಲಿ ಬಿದ್ದು ಒದ್ದಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಕೆರೆಗೆ ತಳ್ಳಿ ಆದ ನಂತರ ಈತನಿಗೆ ಪಶ್ಚಾತ್ತಾಪ ಆಗಿದೆ, ನನ್ನ ತಾಯಿಯ ಪ್ರಾಣವನ್ನು ನಾನು ಕಾಪಾಡ್ಕೊಳ್ಬೇಕು ಅಂತ. ಹೀಗಾಗಿ ಈತನೂ ಕೂಡ ಕೆರೆಗೆ ಹಾರಿದ್ದಾನೆ, ತಾಯಿಯನ್ನು ಉಳಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ಅದರ ಅಷ್ಟೊತ್ತಿಗಾಗಲೇ ತಾಯಿಯ ಪ್ರಾಣವೂ ಕೂಡ ಹೊರಟು ಹೋಗಿರುತ್ತೆ. ಅದಾದ ನಂತರ ಆ ಒದ್ದೆ ಬಟ್ಟೆಯಲ್ಲಿ ಸೀದಾ ಮನೆಗೆ ಬರ್ತಾನೆ. ಮನೆಗೆ ಬರುವ ಸಂದರ್ಭದಲ್ಲಿ ರಾತ್ರಿ ಆಗಿರುತ್ತೆ. ತಂದೆಯನ್ನು ಎದ್ದೇಳಿಸಿ ತಂದೆಯನ್ನು ಸೀದಾ ಕೆರೆಯ ಬಳಿ ಕರ್ಕೊಂಡು ಹೋಗ್ತಾನೆ. ಕೆರೆ ಬಳಿ ಕರ್ಕೊಂಡು ಹೋಗಿ ತಂದೆಗೆ ಹೇಳ್ತಾನಂತೆ, ನೋಡು ಇಲ್ಲಿ ನಾನು ನಿನ್ನ ಮಗಳು ಹಾಗೆ ನಿನ್ನ ಹೆಂಡತಿಯನ್ನು ಕೆರೆಗೆ ತಳ್ಳಿ ಸಾಯಿಸಿದ್ದೇನೆ ಅಂತ ಹೇಳಿ ಸೀದಾ ಹೇಳಿ ಅಲ್ಲಿಂದ ಆತ ಹೊರಟೋಗಿ ಬಿಡ್ತಾನೆ. ಆಗ ತಂದೆಗೆ ದಿಕ್ಕೇ ತೋಚದಂಥ ಪರಿಸ್ಥಿತಿ, ಮಗ ಎಂಥ ಕೆಲಸ ಮಾಡಿಬಿಟ್ಟ ಅಂತ. ಅವರು ತನ್ನ ಸಂಬಂಧಿಕರು, ಅಣ್ಣ ತಮ್ಮಂದ್ರು ಎಲ್ಲರನ್ನೂ ಕೂಡ ಕರ್ಕೊಂಡು ಬರ್ತಾರೆ. ಆದರೆ ಅಷ್ಟೊತ್ತಿಗಾಗಲೇ ಅವರು ಪ್ರಾಣ ಪಕ್ಷಿ ಹೊರಟೋಗಿ ಹಾಗಿತ್ತು, ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಕೊನೆಗೆ ತಂದೆಯೇ ಹೋಗಿ ಪೊಲೀಸರಿಗೆ ದೂರು ಕೊಡ್ತಾರೆ. ದೂರು ಕೊಟ್ಟಾದ ಬಳಿಕ ನಿತಿನ್ನನ್ನ ಪೊಲೀಸರು ಇದೀಗ ಬಂಧಿಸಿದ್ದಾರೆ. ಇದು ನಡೆದಿರುವಂಥ ದುರ್ಘಟನೆ. ನಾವು ಯಾವುದ್ಯಾವುದೋ ರಾಜ್ಯದಲ್ಲಿ ಇಂಥ ಘಟನೆಯನ್ನು ಗಮನಿಸ್ತಾ ಇದ್ವಿ, ಆದರೆ ನಮ್ಮ ರಾಜ್ಯದ ಮೈಸೂರಿನಲ್ಲೇ ಇಂಥದ್ದೊಂದು ದುರ್ಘಟನೆ ಸಂಭವಿಸಿ ಬಿಟ್ಟಿದೆ. ಇದಕ್ಕೆ ಹೊಣೆ, ಇದಕ್ಕೆ ಜವಾಬ್ದಾರಿ ಯಾರು ಅನ್ನೋದು ಅರ್ಥ ಆಗ್ತಾ ಇಲ್ಲ. ಆ ಹುಡುಗನ ತಲೆಯಲ್ಲಿ ಧರ್ಮ ಜಾತಿಯ ಅಫೀಮನ್ನು ಹತ್ತಿಸಿದವರ, ಜಾತಿ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ದ್ವೇಷ ಅಥವಾ ವಿಷ ಬೀಜವನ್ನು ಬಿತ್ತಿದವರ ಅನ್ನೋದು ಅರ್ಥ ಆಗ್ತಿಲ್ಲ. ನೋಡಿ, ಆ ನಿತಿನ್ ಎನ್ನುವಂಥ ಹುಡುಗ ಆ ವಯಸ್ಸಿಗೆ ಯಾವ ಪರಿಯಾಗಿ ಜಾತಿ ಧರ್ಮದ ವಿಚಾರವನ್ನು ತಲೆಗೆ ಹಚ್ಕೊಂಡು ಬಿಟ್ಟಿದ್ದ ಅಂದರೆ, ತಂಗಿ ಆದರೂ ಸರಿ ತಾಯಿ ಆದರೂ ಸರಿ ಅವರ ಪ್ರಾಣ ತೆಗೆಯೋದಕ್ಕೂ ಕೂಡ ನಾನು ಹಿಂದೆ ಮುಂದೆ ನೋಡೋದಿಲ್ಲ ಎನ್ನುವ ಹಂತದವರೆಗೆ. ಬುದ್ಧಿವಾದ ಹೇಳ್ಬೋದಿತ್ತು ಅಥವಾ ಇನ್ನೇನೋ ಮಾಡಬಹುದಿತ್ತು. ಅವ್ರಿಗೆ ಇಷ್ಟ ಇಲ್ಲ ಅಂತಾಗಿದ್ರೆ ಅವ್ರಿಗೆ ಬೇಕಾದಷ್ಟು ಆಯ್ಕೆ ಎಲ್ಲವೂ ಕೂಡ ಇತ್ತು. ಆದರೆ ತಂಗಿಯ ಪ್ರಾಣವನ್ನೇ ತೆಗೆಯುವ ಹಂತಕ್ಕೆ ಹೋಗ್ತಾನೆ ಅಂದರೆ ಏನು ಹೇಳಬೇಕು ಗೊತ್ತಿಲ್ಲ. ನಮ್ಮಲ್ಲಿ ಒಂದಷ್ಟು ಮನಸ್ಥಿತಿಗಳಿದ್ದಾವೆ. ಈಗಲೂ ಕೂಡ ನಿಮ್ಮಲ್ಲಿ ಒಂದಷ್ಟು ಜನ ಈ ಘಟನೆಯನ್ನು ಸಮರ್ಥಿಸಿಕೊಳ್ಳಬಹುದು. ಒಳ್ಳೆ ಕೆಲಸ ಮಾಡಿಬಿಟ್ಟೆ, ನಿನ್ನಂಥ ಮಗ ಇರಬೇಕು, ಹಾಗೆ ಹೀಗೆ ಅಂತ ನಿಮ್ಮಲ್ಲಿ ಒಂದಷ್ಟು ಜನ ಹೇಳಬಹುದು. ಹಾಗೆ ಹೇಳುವಂಥವ್ರಿಗೆ ಏನು ಹೇಳಬೇಕು ಅನ್ನೋದು ನನಗೂ ಕೂಡ ಗೊತ್ತಿಲ್ಲ. ಯಾಕಂದರೆ ನಮ್ಮಲ್ಲಿ ಈ ವಿಷ ಬೀಜವನ್ನು ಆ ಪರಿಯಾಗಿ ಬಿತ್ತು ಬಿಟ್ಟಿದ್ದಾರೆ, ಅಥವಾ ಅಫೀಮನ್ನು ತಲೆಗೆ ಆ ಪರಿಯಾಗಿ ಒಂದಷ್ಟು ಮಂದಿ ಹತ್ತಿಸಿ ಬಿಟ್ಟಿದ್ದಾರೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಮೈಸೂರಿನಲ್ಲಿ ಇಂಥದ್ದೊಂದು ಘಟನೆ ನಡೆಯುತ್ತಂದರೆ ಬಹಳ ಆಶ್ಚರ್ಯ ಆಗುತ್ತೆ. ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಂಗಿ ಮತ್ತು ತಾಯಿಯ ಪ್ರಾಣವನ್ನು ತೆಗೆಯುವವರೆಗೆ ಹೋಗಿಬಿಡ್ತಾನಂದರೆ ಬಹಳ ಆಶ್ಚರ್ಯ ಆಗುತ್ತೆ. ಬಂಧುಗಳು, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಮನೆಯ ಯಜಮಾನ ಅಥವಾ ಕೊಲೆಗಾರ ನಿತಿನ್ ತಂದೆ ಮಾತನಾಡಿದ್ದಾರೆ, ಅದನ್ನು ಕೇಳಿಸ್ಕೊಳ್ಳಿ. ಹೇಗಿದೆ ಇದು, ಹೇಗಾಯಿತು? ಅದೇ ಮಗ ಕರ್ಕೊಂಬಂದು ತಂಗಿನೂ ತಾಯಿನೂ ನೋಡ್ತಿರೋದು. ಏನು ಕಾರಣಕ್ಕೆ ಅಂತ? ನೆಂಟ್ರ ಮನೆಗೆ ಹೋಗ್ತೀನಿ ಅಂತ ಬಂದಿದ್ದು. ಮೊದಲು ಅವ್ರಿಗಾರ್ತು ತಂಗಿಗೂ ಅವನಿಗೂ ಮಾತಿಲ್ಲ. 7 ತಿಂಗಳಿಂದ 7 ತಿಂಗಳು ಮಾತಿಲ್ಲ. ನೀನು ಅವ್ಳ ಸುದ್ದಿ ನೀನು ಮಾತಾಬೇಡ, ಅವ್ಳ ಸುದ್ದಿ ನೀನು ಮಾತಾಬೇಡ ಅಂದ್ಬಿಟ್ಟು ನಾನು ಸುಮ್ಮನಿರಿಸಿದೆ. ನಾವು ತಾಯಿ ಎತ್ತರು, ನಾವೇನಾರು ಮಾಡ್ಕೊತೀವಿ ಅಂತ. ಇವನ್ನ ಸರಿಯಾಗಿದ್ದರೆ ಇಲ್ಲಿ ಹೊಡೆದಾಡೋದಾದ್ರೆ ಮನೆಗೆ ಬರೋದು ಬೇಡ, ಇಲ್ಲಾಂದ್ರೆ ಹೊರಗಡೆ ಎಲ್ಲರೂ ಕೂಲಿ ಮಾಡ್ತಾ ಇದ್ಬಿಡು. ಕೆಲಸ ಮಾಡ್ತಿದ್ದೆ, ಅದು ದುಡ್ಡು ತಂದ್ಕೊಡ್ತಿದ್ದೆಲ್ಲ ನಮ್ಮ ಹೆಂಗಸರಿಗೆ ನಾನು ಹೇಳ್ತಿದ್ದೆ, ಅವನ್ನ ಬಿಟ್ಬಿಡು, ನನ್ನ ಹತ್ರ ಏನೂ ಕೇಳಬೇಡ, ನಾನು ಇರ್ಬೇಕಾದ್ರೆ ನಿಮ್ಗೆ ಯಾಕೆ ಅಂತ. ನೆನ್ನೆ ಬಂದನು ನೀತಿ ಬಂದನೆ ನನ್ನ ಹತ್ರನೇ ಪೆಟ್ರೋಲ್ ತೆಗೆಸ್ಕೊಂಡು ನಮ್ಮ ಮಿಸ್ಸಸ್ಸೆ ನಮ್ಮ ಸೋದರ ಮಗಂಗೆ ಹುಷಾರಿಲ್ಲ ನೋಡ್ಕೊಬರೋದ, ನಿಧಿ ಕರ್ಕೊ ಹೋಗ್ತೀನಿ ಕಟ್ಟಿ ಅಂತ ನಾನೇ ಪೆಟ್ರೋಲ್ ತಂದ್ಕೊಡ್ತೀನಿ. ಪೆಟ್ರೋಲ್ ತಂದ್ಕೊಂಡ್ಬಿಟ್ಟು 9:30 10 ಗಂಟೆ ರಾತ್ರಿ ನನಗೆ ಬಂದ್ಬಿಟ್ಟು ಎದ್ದು ನಿಂತಿದ್ದ.
ಅಪ್ಪ ಅಪ್ಪ ಅಂದ ಯಾಕ್ಲ ಯಾರೇ ಒಯ್ದು ಬಂದ್ಲ ಎಲ್ಲವರು ಅಂತ ಕೇಳಿದೆ. ಅವರೆಲ್ಲಿದ್ದಾರೋ ಇಲ್ಲಿ ನುಕ್ಕಿನಿ ಅಂದ್ಬಿಟ್ಟು ಕರ್ಕೊಂಡಿ ಸ್ಪಾಟಲ್ಲಿ ಬೈಕ್ನಲ್ಲಿ ನಿಲ್ಸಿಲ್ಲ ನೋಡಿ ಇಲ್ಲೇ ನುಕ್ಕಿದ್ವು ಇಬ್ಬರು ಅಂದ್ಬಿಟ್ಟು ಹೋಯ್ತಾನೆ ಇದ್ದ. ಹೋಗ್ಬಿಟ್ಟು 3:30 ರಾತ್ರಿಗೆ ಪ್ರಿಯಾವಣದಲ್ಲಿ ಕಂಪ್ಲೇಂಟ್ ಕೊಟ್ಟು ಮನೆಗೆ ಬಂದು ಮನೆಗೆ. ನಾನು ಇಲ್ಲಿಂದ ಸಡನ್ ಆಗಿ ಮರೈಕ್ಳು ಹೋಗಿ ಅಲ್ಲಿ ನಮ್ಮ ಅಣ್ಣದಿರಿಗೆ ಹೇಳಿದೆ, ನಮ್ಮ ಚಿಕ್ಕಪ್ಪರಿಗೆ ನಮ್ಮ ಅಣ್ಣದಿರಿಗೆ ಹಿಂಗೆ ಮಾಡ್ಬಿಟ್ಟನೆ ಅಂತೆ ಅಂತ. ಅವನೇ ಬಂದು ಬಾಯ್ ಬಿಟ್ಟ ನಿಮಗೆ? ಬಂದು ಬಾಯ್ಬಿಟ್ಟು ಏನೋ ಬೇರೆ ಏನಾರು ಇದೆಯಾ ಹುಡುಗಂದು ಏನಾದ್ರು ಏನಕ್ಕೆ ಅಂತ ಕಾರಣ? ಏನೂ ಇಲ್ಲ, ಬೇರೆ ಏನು ಹೇಳ್ತಿದ್ರಿ ಅದು? ಅದೊಂದೇ. ಯಾವ ಹುಡುಗ ಏನು ಅಂತ ಗೊತ್ತಾ? ಹೆಸರು ಗೊತ್ತಿಲ್ಲ ನನಗೆ, ಹೆಸರು ಅಂತೂ ಗೊತ್ತಿಲ್ಲ. ಹುಡುಗ ಮುಸ್ಲಿಮ್ಸ್ ಹುಡುಗ ಅನ್ಕೊಡೋದಂತೆ. ಒಟ್ಟಿನಲ್ಲಿ ನಿಮ್ಮ ಮಗಳು ಇಷ್ಟಪಡ್ತಾ ಇದ್ಲ? ಇಷ್ಟಪಟ್ಟಿದ್ದು ಅದನ್ನ ನಿಲ್ಸ್ಬಿಟ್ಟಿದ್ದ ನಾವು, ನಿಲ್ಸ್ಬಿಟ್ಟಿದ್ದು. ಮಗ ಮರ್ಯಾದೆ ಕಳಿಬೇಡ ಚಿನ್ನು, ನಾನು ಯಾವಾಗಲೂ ಧನುಶ್ರೀ ಅಂತ ನನ್ನ ಮಗಳ ಹೆಸರು, ನಾನು ಯಾವಾಗಲೂ ಚಿನ್ನು ಅಂತಲೇ ಕರಿತಿದ್ದು. ಚಿನ್ನು ಮರ್ಯಾದೆ ಕಳಿಬೇಡ ಕಣಪ್ಪ, ನಮ್ಮದು ದೊಡ್ಡ ಕುಟುಂಬ, ಇವತ್ತುವರೆಗೂ ನಮ್ಮ ಕುಟುಂಬದಲ್ಲಿ ಯಾವ ಹಿಂಗೆ ನಡೆದಿಲ್ಲ, ಮರ್ಯಾದೆ ಕಳಿಬೇಡ ಅಂತ. ನಿನ್ನ ಮರ್ಯಾದೆ ಕಳಿತೇನಲ್ಲ ಆಗ ಕೇಳು ನನಗೆ ಪಾಪ. ಆ ಮುಸ್ಲಿಮ್ಸ್ ಹುಡುಗ ಯಾವ ಊರು? ಅನ್ಕೊಡಂತೆ. ಆಯ್ತು.